ನಮಸ್ತೆ. ತನ್ನ ಅಂತ್ಯದವರೆಗೂ ಕೃಷ್ಣನನ್ನ ದ್ವೇಷ ಮಾಡ್ತಾ, ವಿರೋಧಿಸ್ತಾ, ನಿಂದಿಸುತ್ತಾ ಬಂದವನು ಶಿಶುಪಾಲ. ಶಿಶುಪಾಲ ಚರಿ ದೇಶದ ರಾಜನಾದ ದಾಮಘೋಷ ಹಾಗೂ ಶ್ರೀಕೃಷ್ಣನ ಮಾವನ ಮಗಳಾದ ಶ್ರುತಕೀರ್ತಿಯ ಪುತ್ರ. ಈತ ಹುಟ್ಟುತ್ತಲೇ 3 ಕಣ್ಣುಗಳು 4 ಕೈಗಳನ್ನು ಹೊಂದಿದ್ದ. ಇದನ್ನ ನೋಡಿ ಶ್ರುತಕೀರ್ತಿ ಗಾಬರಿಗೊಂಡಿದ್ಲು. ಆ ಸಮಯದಲ್ಲಿ ಆಕಾಶವಾಣಿಯೊಂದು ಈತನ ಶರೀರದ ಭಾಗಗಳು ಆತನ ಶತ್ರುವಿನ ಭೇಟಿಯಾದಾಗ ಮಾಯವಾಗುತ್ತೆ. ಹಾಗೆ ಈತ ಆತನ ಶತ್ರುವಿನಿಂದ ಕೊಲ್ಲಲ್ಪಡ್ತಾನೆ ಅಂತ ಹೇಳುತ್ತೆ. ಶಿಶುಪಾಲ ಮಗುವಾಗಿದ್ದಾಗ ಮೊದಲ ಬಾರಿಗೆ ಕೃಷ್ಣನ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಆಗ ಆತನ ದೇಹದ ಅಸಹಜ ಅಂಗಗಳು ಮಾಯವಾಗುತ್ತವೆ. ಆಗ ಎಲ್ಲರಿಗೂ ನಿಶ್ಚಯವಾಗುತ್ತೆ ಈತನ ಅಂತ್ಯ ಕೃಷ್ಣನಿಂದ ಅಂತ. ಆಗ ಶ್ರುತಕೀರ್ತಿ ಕೃಷ್ಣನ ಬಳಿ ಕೇಳ್ಕೊತಾಳೆ. ಕೃಷ್ಣ ಆಕೆಗೆ ಮಾತು ಕೊಡ್ತಾನೆ, ನಿನ್ನ ಮಗನ 100 ತಪ್ಪುಗಳನ್ನ ನಾನು ಸಹಿಸ್ಕೋತೀನಿ ಅಂತ. ಶಿಶುಪಾಲ ಗರ್ವಿಷ್ಠ, ಅಹಂಕಾರಿ. ಆತ ರುಕ್ಮಿಣಿಯನ್ನ ವರಿಸಬೇಕು ಅಂತ ಬಯಸಿದ್ದ. ಆದರೆ ರುಕ್ಮಿಣಿ ಕೃಷ್ಣನನ್ನ ಇಷ್ಟಪಡ್ತಿದ್ದಾಳೆ ಅನ್ನೋದು ತಿಳಿದು ಅಂದಿನಿಂದ ಆತ ಕೃಷ್ಣನ ವಿರೋಧಿಯಾಗಿದ್ದ. ಸಮಯ ಸಿಕ್ಕಾಗ, ಅವಕಾಶ ಸಿಕ್ಕಾಗ ಕೃಷ್ಣನನ್ನ ನಿಂದನೆ ಮಾಡ್ತಾನೇ ಇದ್ದ. ಹೀಗೆ ಒಮ್ಮೆ ಪಾಂಡವರ ರಾಜಸೂಯ ಯಾಗಕ್ಕೆ ಶಿಶುಪಾಲ ಬರ್ತಾನೆ. ಅಲ್ಲಿ ಕೃಷ್ಣನು ಸಹ ಇರ್ತಾನೆ. ಶಿಶುಪಾಲ ಭೀಷ್ಮಾಚಾರ್ಯರಿಗೆ ಅವಮಾನ ಮಾಡ್ತಾನೆ. ಅದು ಆತನ 100ನೇ ತಪ್ಪಾಗಿರತ್ತೆ. ಆತ ಅಷ್ಟಕ್ಕೆ ಸುಮ್ಮನಾಗದೆ ಪಾಂಡವರು ಯಾಗಕ್ಕೆ ಕೃಷ್ಣನನ್ನ ಆಹ್ವಾನ ಮಾಡಿದ್ದಕ್ಕೆ ಆತ ಕೃಷ್ಣನನ್ನ ನಿಂದನೆ ಮಾಡೋಕೆ ಶುರು ಮಾಡ್ತಾನೆ. ಅದು ಆತನ 101ನೇ ತಪ್ಪಾಗತ್ತೆ. ಕೃಷ್ಣ ಸಹನೆಯನ್ನ ಕಳ್ಕೊಂಡು ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನ ಶಿರಚ್ಛೇದವನ್ನ ಮಾಡ್ತಾನೆ. ಆತನ 100 ತಪ್ಪುಗಳನ್ನ ಸಹಿಸ್ಕೋತೀನಿ ಅಂತ ಕೃಷ್ಣ ಮಾತು ಕೊಟ್ಟಿದ್ದ. ಹಾಗೆ 101ನೇ ತಪ್ಪಿಗೆ ಶಿಶುಪಾಲನ ಅಂತ್ಯವನ್ನ ಮಾಡ್ದ. ಈಗ ಭಗವಂತ 100 ತಪ್ಪುಗಳನ್ನ ಮಾಡೋವರೆಗೂ ಅವಕಾಶ ಕೊಡೋದಿಲ್ಲ. ಎಚ್ಚರ. ಮತ್ತೆ ಸಿಗೋಣ. ಧನ್ಯವಾದಗಳು.